ಸುಮ್ಮನೆ ಆಗಬೇಕು, ಆಟ ಮಾಡೋದಿಲ್ಲ. ಗೊತ್ತಾಯ್ತಾ? ಇಷ್ಟೆಲ್ಲ ಸಿಕ್ಕಿರೋದೇ ಹೆಚ್ಚು. ಇಂಥ ಒಳ್ಳೊಳ್ಳೆ ಸ್ಕೂಲಲ್ಲಿ ಹೋಗ್ತೀರ, ತಿರ್ಗಾ ಏನು ಕೇಳೋಂಗಿಲ್ಲ ಜಾಸ್ತಿ. ನಿಮ್ಗೆ ಇಷ್ಟ ಆಗಿದ್ದು ಕೇಳಿ, ಬಲವಂತ ಮಾಡಬಾರ್ದು. ಅವರಿಗೂ ಎಷ್ಟೊಂದು ಇರುತ್ತಲ್ವ, ಅರ್ಥ ಮಾಡ್ಕೊಂಡು ಬಂದಿಲ್ಲ. ಸರಿನಾ? ಹೌದು, ನಮ್ಮ ನಿಮ್ಮಂಗೆಲ್ಲ ನಾವು ನೀವು ಆಟ ಗೇಮ್ಸು ಏನು ಆಡ್ತಿರ್ಲಿಲ್ಲ. ಅವರು ಅವರಿಗೆ ತಮ್ಮಂದ್ರಿದ್ರು ಸಣ್ಣ ಸಣ್ಣವರು, ಆಯಿತಾ? ಅವ್ರನ್ನೆಲ್ಲ ನೋಡ್ಕೊಳೋದು. ಶ್ರೀಮಾತೆಯವ್ರ ಅಮ್ಮಂಗೆ ಅವರು ಹೆಲ್ಪ್ ಮಾಡ್ತಾ ಇದ್ರು, ತಮ್ಮಂದ್ರನ್ನ ಸಾಕೋದು, ಆಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡೋದು. ನೀವು ಎಷ್ಟು ಜನ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ? ಏನು ಮಾಡ್ತೀಯ ಲಕ್ಷ್ಮಿ? ಆಟ ಆಡಿಸೋದು, ಊಟ ಮಾಡಿಸೋದು, ಮತ್ತು ಅವ್ರ ಅಮ್ಮಂಗೆ ಅಡುಗೆಯಲ್ಲಿ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತೀವಿ. ಇನ್ನೂ ಸಣ್ಣವರಿದ್ದಾಗ ಲಕ್ಷ್ಮಿ ಹೇಳಿದಲ್ಲ ಹಂಗೆ ಮೂರ್ತಿ ಎಲ್ಲ ಮಾಡಿಬಿಟ್ಟು ಆ ಪೂಜೆ ಮಾಡೋ ಆಟ ಆಡೋದು, ದೇವಸ್ಥಾನದ ಆಟ ಆಡೋದು, ಇದೆಲ್ಲ ಮಾಡ್ತೀವಿ. ಹಿಂಗೆ ಇರಬೇಕಾದ್ರೆ ಒಂದ್ಸರಿ ಕೋಲ್ಕತ್ತಾದಲ್ಲಿ ಒಂಥರ ಇದು ಬರುತ್ತೆ, ಕ್ಷಾಮ ಬರುತ್ತೆ. ಕ್ಷಾಮ ಅಂದರೆ ಬರಗಾಲ ಥರ, ಏನು ಸಿಗ್ತಾ ಇರಲ್ಲ, ಮಳೆ ಬೆಳೆ ಎಲ್ಲ ಏನೂ ಇರಲ್ಲ, ಫುಲ್ಲು ಬಿಸಿಲಿರುತ್ತೆ, ಕುಡಿಯೋಕ್ಕೆ ನೀರಿರಲ್ಲ, ಊಟ ಇರಲ್ಲ. ಮೊದಲೇ ಅವರೆಲ್ಲ ಭಾಳ ಬಡತನಲ್ಲ, ಇನ್ನು ಯಾರಿಗೂ ತಿನ್ನೋಕ್ಕೆ ಆಹಾರ ಸಿಗ್ತಿರಲ್ಲ. ಎಲ್ಲರಿಗೂ ರೈಸ್ನೆಲ್ಲ ಕೂಡಿ ಇಟ್ಕೊಂಡಿರ್ತಾರಕ್ಕ, ಮತ್ತೆ ಸಾಂಬಾರು ಐಟಮ್ಸ್ ಏನಾದ್ರು ಎಲ್ಲ ಇಟ್ಕೊಂಡಿರ್ತಾರಕ್ಕ, ಅದನ್ನ ಮಾಡಿ ಲಕ್ಷ್ಮಿ ಅಂತ ಇನ್ನೊಂದ್ಸರಿ ಮನೆ ಹತ್ರ ಬರೋದೆಲ್ಲ. ಅವಾಗ ತಿನ್ನೋದಿರಲ್ಲ. ಶ್ರೀಮಂತರ ಅಪ್ಪ ಅಮ್ಮನೂ ಭಾಳ ಬಡವರಿಗೆ ಸೇವೆ ಮಾಡ್ತಾ ಇರ್ತಾರೆ. ಇವರು ಬೆಳೀತಾ ಇದ್ದಾರಲ್ವ, ಅದನ್ನೆಲ್ಲ ಕೂಡಿಟ್ಕೊಂಡಿರ್ತಾರೆ, ನಮಗೆ ಬೇಕಾಗುತ್ತೆ ಮುಂದೆ ಅಂತ. ಆದರೆ ಈಗ ಬರಗಾಲ ಬಂತಲ್ಲ, ಸುಮ್ಮನೆ ನೋಡ್ಕೊಂಡು ಕೂರಲ್ಲ. ನಮಗಿರ್ಲಿ ಬಿಡು, ಅವರಿಗೆಲ್ಲ ಕೊಟ್ಟರೆ ನಮಗೆ ಖಾಲಿ ಆಗುತ್ತೆ ಅಂತ ನಾವಾದರೆ ಅನ್ಕೊಂಡಿದ್ವಲ್ಲ, ಅನ್ಕೊಂಡಿದ್ವಲ್ಲ ಅನ್ಕೊಂಡು. ಆದರೆ ಅವ್ರ ಅಪ್ಪ ಅಮ್ಮ ಶ್ರೀಮಂತೆಯವರು ಹಂಗೆ ಮಾಡೋದಿಲ್ಲ. ಅವರಿಗೆ ಅಂಡೆಗಟ್ಟಲೆ ಅವರು ಮೊದಲೇ ಎಲ್ಲ ಸಹಾಯ ಮಾಡೋರು, ಬಡವರಿಗೆ ದಾನ ಮಾಡೋರು ಮುಂಚೆಯಿಂದ. ಈಗ ಇನ್ನೂ ಕೇಳ್ತೀರಾ, ಬರಗಾಲ ಬೇರೆ ಬಂದ್ಬಿಟ್ಟಿದೆ, ಎಲ್ಲರಿಗೂ ಅಂಡೆಗಟ್ಟಲೆ ಕಿಚಡಿ ತಯಾರಿಸಿ. ಕಿಚಡಿ ಅಂದರೆ ಒಂದು ಸ್ವಲ್ಪ ಬೇಳೆ, ಅನ್ನ, ಒಂದೆರಡು ತರಕಾರಿ ಹಾಕಿ ಮಾಡ್ತಾರೆ.